ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತಿನಿಂದ ನನ್ನ ವಿಡಿಯೋ ಕನ್ನಡದಲ್ಲಾಗಿರ್ತದೆ. ಯಾಕಂತ ಹೇಳಿದರೆ ತುಂಬ ಜನ ಹೇಳಿದರು ಕರ್ನಾಟಕದಲ್ಲಿದ್ದೀರಾ, ಕನ್ನಡದಲ್ಲಿ ವ್ಲಾಗ್ ಮಾಡಿ ಅಂತ ಹೇಳಿ. ಹಾಗೆ ನಾನು ಕನ್ನಡದಲ್ಲೇ ವ್ಲಾಗ್ ಮಾಡ್ತಾ ಇದ್ದೇನೆ. ನನಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ನವ್ರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ. ಹಾಗೆ ಇವತ್ತು ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ಈಗ ಬ್ಯಾಂಗ್ಳೂರಲ್ಲಿ ಇರೋದು. ಕುಡ್ಲ ರೆಸ್ಟೋರೆಂಟಿಗೆ ಬಂದು ವೆಜ್ ಊಟ ಮಾಡ್ತಾ ಇದ್ದೇವೆ. ಅಲ್ಲಿಂದ ನಾವು ಬಸ್ಸಲ್ಲಿ ನನ್ನ ಮಗಳನ್ನು ಹಿಡ್ಕೊಂಡು ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇದ್ದೇನೆ, ಅದು ಕೂಡ ಲಾಂಗು. ಮತ್ತು ಯಾವತ್ತೂ ನೋಡಿರದ ಒಂದು ದೃಶ್ಯವನ್ನು ಕೂಡ ನಾವು ನೋಡಿದ್ವಿ. ಮಗುವನ್ನು ತೊಟ್ಟಿಲಲ್ಲೇ ಹಾಕಿ ಹೋಗುವಂಥದ್ದು. ಮತ್ತು ಅರ್ಧ ದಾರಿಗೆ ತಲುಪುವಾಗಲೇ ಅರ್ಧ ದಾರಿಗೆ ಅಲ್ಲ, BC ರೋಡಿಗೆ ತಲುಪುವಾಗಲೇ ಮಳೆ ಬಂದಿತ್ತು. ಹೀಗೆ ಮಳೆಯಲ್ಲಿ ಜರ್ನಿ ಮಾಡೋದು ಅಂತ ಹೇಳಿದರೆ ನನಗೆ ತುಂಬ ಇಷ್ಟ. ಹಾಗೆ ಯಾರಿಗೆಲ್ಲ ಜರ್ನಿ ಮಾಡಲಿಕ್ಕೆ, ಈ ಮಳೆಯಲ್ಲಿ ಜರ್ನಿ ಮಾಡಲಿಕ್ಕೆ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹೀಗೆ ನಾನು ಇದು ಕನ್ನಡಕದ ರೀಲ್ಸ್ ಆಗಿರ್ತದೆ. ಹಾಗೆ ನಾವು ಅರ್ಧ ದಾರಿಗೆ ಈಗ ತಲುಪ್ತಾ ಇದ್ದೇವೆ. ಹಾಗೆ ಅರ್ಧ ದಾರಿಗೆ ತಲುಪುವಾಗ ಮಂಜು ಕವಿದ ವಾತಾವರಣ ಅಂತ ಹೇಳ್ಬೋದು. ಅದು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಅಂದರೆ ಮಂಜು ಎಲ್ಲ ಇವಾಗ ಒಂದು ಹೋಗುದು ಅಂತ ಹೇಳಿದರೆ ನನಗೆ ಇಷ್ಟ. ಎಲ್ಲ ಕೂಡ ಇಷ್ಟ ಇಷ್ಟ ಅಂತ ಹೇಳ್ತಾ ಇದ್ದೇನಲ್ಲ, ಹಾಗೆ. ಮತ್ತು 12:30 ಆಗುವಾಗ ನೈಟ್ ನಾವು ರೀಚ್ ಆಗಿದ್ವಿ. ನೆಕ್ಸ್ಟ್ ಡೇ ಇದು ನಾವು ವಿಡಿಯೋ ಮಾಡ್ತಾ ಇರೋದು ಪರ್ಚೇಸಿಗೆ ಅಂತ ಹೇಳಿ ನಾವು ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿ ತಲುಪಿದ್ವಿ. ಅಲ್ಲಿ ಏನು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಗೊತ್ತುಂಟಲ್ಲ, ಮಕ್ಕಳಿರುವಾಗ ವಿಡಿಯೋ ಮಾಡಲಿಕ್ಕೇ ಆಗೋದಿಲ್ಲ. ಫುಲ್ ಅಂದರೆ ತಂಗಿದು ಮಕ್ಕಳು ಕೂಡ ಇಬ್ಬರು ಮತ್ತು ನನ್ನ ಮಗಳು ಕೂಡ ಇತ್ತು. ಹಾಗೆ ವಿಡಿಯೋ ಕರೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನೈಟು ಕೂಡ ವಾಪಸ್ ನಾವು ನೈಟು ಹೋಗ್ತಾ ಇದ್ದೇವೆ. ಅದು ಕೂಡ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಯಾರೆಲ್ಲ ಹೋಗಿದ್ದೀರಿ ಅಂತೇಳಿ ಕಮೆಂಟ್ ಮಾಡಿ, ಓಕೆ. ಮತ್ತು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿತ್ತು. ಕರೆದ್ರೂ ಹೋಗ್ಬೋದಲ್ಲ, ಹಾಗೆ ಒಮ್ಮೆ ಹೋಗಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಸಲ ಆದರೂ ಫ್ಲೈಟಲ್ಲಿ ಹೋಗಬೇಕು ಅಂತ ಹೇಳಿ ನನ್ನ ಆಸೆ ಇದೆ. ಎಲ್ಲರೂ ಪ್ರೇ ಮಾಡಿ ಆಯಿತಾ, ಹೋಗಲಿಕ್ಕೆ ಬೇಕಾಗಿ. ಕಾಣ್ತಾ ಇದೆಯಲ್ಲ, ಇದೇ ಏರ್ಪೋರ್ಟ್ ಆಗಿರ್ತದೆ. ತುಂಬಾ ಚೆನ್ನಾಗಿದೆ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು. ಈ ಲೈಟಿಂಗ್ಸ್ ಹೇಗೆ ನೋಡ್ತಾ ಹೋಗುವುದು ಅಂದರೆ ತುಂಬ ಖುಷಿ ಆಗ್ತದೆ, ಮಕ್ಕಳನ್ನು ಕರ್ಕೊಂಡೆಲ್ಲ. ಫುಲ್ ಟ್ರಾಫಿಕ್ ಅಂತ ಹೇಳಿದರೆ, ಅಂದರೆ ಟ್ರಾಫಿಕ್ ಅಲ್ಲ, ಇದೆಲ್ಲ ಬ್ಯಾಂಗ್ಳೂರ್ ಇದು ಏರ್ಪೋರ್ಟ್ ಇದೆ. ಏರ್ಪೋರ್ಟಿಗೆ ಹೋಗೋದೇ ಇಲ್ಲ, ಅಂದರೆ ಆಚೆ ಈಚೆ AB ಹಾಗೆ ತುಂಬ ಏನೆಲ್ಲ ಇದೆ. ಈಗ ರೂಲ್ಸ್ ಎಲ್ಲ ತುಂಬ ಚೇಂಜ್ ಆಗಿದಂತೆ ಅಂತೆ, ಆಯಿತಾ. ಅಂದರೆ ನನ್ನ ತಂಗಿ ಹಸ್ಬೆಂಡ್ ಹೇಳಿದರು, ಹಾಗಿದೆ ಹೀಗಿದೆ ಅಂತೆಲ್ಲ ಹೇಳಿ. ಒಳಗೆಲ್ಲ ನೋಡಿ ಹೇಗಿದೆ ಅಂತ ಹೇಳಿ. ಕರ್ನಾಟಕದಲ್ಲಿ ಅಲ್ಲ, ನನಗೆ ಗೊತ್ತಿಲ್ಲ. ಅಂದರೆ ಇಂಡಿಯಾದಲ್ಲೇ ಇದು ದೊಡ್ಡ ಏರ್ಪೋರ್ಟ್ ಅಂತ ಹೇಳಿ ನಂಗೆ ಗೊತ್ತಿಲ್ಲ, ಹೇಳ್ತಾ ಇದ್ರು ಹಾಗೆಯೇ. ಹಾಗೆ ನೋಡಿ, ನಾವು ಹೋಗ್ತಾ ಇದ್ದೇವೆ, ಮೇಲೆ ಹೋಗ್ತಾ ಇದ್ದೇವೆ. ನನ್ನ ಮಗಳಿಗೆ ಅವಳು ಅಂದ್ಕೊಂಡಿದ್ದು ಅಲ್ಲ, ಪಪ್ಪನ ಹತ್ರ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿದೆ ಅಲ್ಲ, ಹಸ್ಬೆಂಡು ಕತ್ತಾರಲ್ಲೇ ಇರೋದು ಅಂತ ಹೇಳಿ. ಅವಳು ಅಂದ್ಕೊಂಡದ್ದು ಅವಳು ಹೋಗ್ತಾ ಇರೋದು ಅಂತ ಅಂದ್ಕೊಂಡದ್ದು. ಫ್ಲೈಟ್ ನೋಡಿದಾಗ ಫುಲ್ ಎಕ್ಸೈಟ್ಮೆಂಟಲ್ಲಿದ್ಲು, ಎಕ್ಸೈಟ್ ಆದಳು, ಹೋಗುವ ಅಂತ ಹೇಳಿ. ನೋಡಿ, ನಾವು ಸೆಕೆಂಡ್ ನಂಬರಿಗೆ ಬಂದಿದ್ವಿ.
ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಹೇಗಿದೆ ಅಂತ ಹೇಳಿ. ಹಾಗೆ ತುಂಬ ಲೇಟಾಗಿ ಕೂಡ ಇತ್ತು, ಮಕ್ಕಳಿಗೆಲ್ಲ ಹಸಿವಾಗ್ತಾ ಇತ್ತು. ಹಾಗೆ ಅವರು ಹೇಳಿದರು ಬರ್ಗರ್ ತಿನ್ನುವ ಅಂತ ಹೇಳಿ. ಹಾಗೆ ಬರ್ಗರ್ ತಿನ್ನಲಿಕ್ಕೆ ನಾವು ಬಂದ್ವಿ ನೋಡಿ. ತುಂಬ ಟೇಸ್ಟಿಯಾಗಿತ್ತು. ಅಷ್ಟು ಕೂಡ ಎಕ್ಸ್ಪೆನ್ಸಿವ್ ಏರ್ಪೋರ್ಟಲ್ಲಿ ತಿನ್ನೋದು ಅಂತ ಹೇಳಿದರೆ. ಹಾಗೆ ನಾವು ತಿಂದು ಈಗ ಹೋಗ್ತಾ ಇದ್ದೇವೆ, ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಕಾರುಗಳಿದೆ ಅಂತ ಹೇಳಿ. ತುಂಬ ಜನ ಬರ್ತಾರೆ ಅಲ್ಲಿ. ಅಲ್ಲಿ ಹೋಗಲಿಕ್ಕೆ ಮಾತ್ರ ಅಲ್ಲ, ಏರ್ಪೋರ್ಟ್ ಅಂದರೆ ಫಾರಿನ್ ಕಂಟ್ರಿಗೆ ಹೋಗಲಿಕ್ಕೆ ಬೇಕಾಗಿ ಅಲ್ಲ, ನೋಡಲಿಕ್ಕೆ ಕೂಡ ತುಂಬ ಜನ ಬರ್ತಾರೆ. ಹಾಗೆ ಕೂಡ ಅದರಲ್ಲಿ ಕೂಡ ನಾವು ಒಬ್ಬರು ನೋಡಲಿಕ್ಕೆ ಅಂತ ಹೇಳಿಯೇ ಬಂದದ್ದು. ಇಷ್ಟ ಆದರೆ ಎಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.